ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಟೈಮ್ 1 ಗಂಟೆ ಆಗಕ್ಕೆ ಬಂದಿದ್ರೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿನಂದ್ರೆ ಒಂದು ರೀಸನ್ಗೋಸ್ಕರ ನೋಡಿ. ನಮ್ಮ ರಾಕೇಶ ನೋಡ್ರಿ ಹೆಂಗೆ ಮಾಡಾಕತ್ತಾನ. ಹಾಯ್ ಮೇಡಮ್, ಹಾಯ್ ಮಾಡಿ ರಾಕೇಶ. ಏನೋ ಗಾಡಿ ಆಡಾಕತ್ತಾನ್ರಿ ಅವ. 2-3 ದಿನ ಆಯ್ತು ನನ್ನ ಡೈಲಿ ರೊಟೀನ, ನನ್ನ ಡೈಲಿ ಲಾಗ್ ಬಂದಿಲ್ಲ. ನಿಮ್ಗೆ ಇವತ್ತು ಬರ್ತೈತಿ ನೋಡಿ ಸ್ನೇಹಿತರೆ. ನೋಡಿ ಮಠ ಮಧ್ಯಾಹ್ನ ಬಿಸಿಲಾಗೈತಿ. ಜೋಳ ಹಸನ್ ಮಾಡಕ್ಕೆ ಬಂದಿದ್ದೆ ಸ್ನೇಹಿತರೆ. ನಾನು ಬೆಳಿಗ್ಗೆ ವಿಡಿಯೋ ಮಾಡಲಿಲ್ಲ, ಜೋಳ ಹಸನ್ ಮಾಡಿದೆ ನೋಡ್ರಿ. ಇಷ್ಟ ರೇಷನ್ ಅಕ್ಕಿ ಅದಾವ್ರಿ, ಮತ್ತು ರೇಷನ್ ಕೊಡಾಕತ್ತಾರೆ. ಏನು ಮಾಡತ್ತಾರ ಗೊತ್ತಿಲ್ಲ ರೀ. ಕೆಲಸ ಅಂದ್ರೂ ಸಿಕ್ಕಾಪಟ್ಟೆ 1 ಗಂಟೆ ತನಕ ಇಷ್ಟೊತ್ತನ ಬರೀ ಮನೆ ಕೆಲಸನ ಆಗೈತಿ. ಕೆಲಸ ಬಟ್ಟೆ ಬಾಂಡೆ ಏನೋ ಅದಾವ್ರಿ. ಇರ್ಲಿ ಜೋಳ ಹಸನ್ ಮಾಡಿನ ಇಷ್ಟೊತ್ತನ ಇನ್ನು ಮತ್ತು ನಾಳೆಗೆ ಮಾಡ್ರಂತೇಳಿ ಬಿಟ್ಟು ಹೊಂಟಿ ನೋಡ್ರಿ. ನೀರು ಹಾಕಿನ್ರಿ ಇಷ್ಟೊತ್ತನ. ನಮ್ಮ ತೋಟಕ್ಕೆ ನೀರು ಉಣ್ಸಾಕತ್ತೀನಿ. ಗಾಡಿ ಆಟ ನಡ್ಸ್ಕೊಂಡು ರಂಗೋಲಿ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಅಳ್ಕಿಸಿಲ್ರಿ ಯಾಕೋ, ಇಲ್ಲಾಂದ್ರೆ ನೀರು ಹೊಡೆದು ಆರಿಸ್ಬಿಟ್ಟಿರ್ತಾನ್ರಿ ಅವ. ನೋಡ್ರಿ ಸ್ನೇಹಿತರೆ, ನೀರ ಬಿಟ್ಟು ನೋಡ್ರಿ. 2 ಮಡಿಗೆ ನಿನ್ನೆ ಬಿಟ್ಟಿದ್ದೀರಿ ಬೆಳ್ಳುಳ್ಳಿಗೆ. 2 ಮಡಿ ಆ ಕಡೆ ಹಾದವ್ರೆ. ಇಲ್ಲಿ ಮೆಂತೆ ಪಲ್ಯ ಹಾಗೆ ಇದು ಹಾಕಿದಿರ್ಲ ಪಲ್ಯ ದಿನಸ ರೀ, ಅವಕ್ಕೆಲ್ಲ ಹಾಕಿ ನೋಡ್ರಿ. ಮೆಂತೆ ಪಲ್ಯ ಎದ್ದೈತ್ರಿ. ಆಗಲೇ ಊಟ ಮಾಡೋ ಮುಂದೆ ಸ್ವಲ್ಪ ಚೂಟ್ಕೊಂಡು ಹೋಗಿನ್ರಿ ಮ್ಯಾಗಿಂದ. ಲಿಂಬಿ ಗಿಡ ನೋಡ್ರಿ ದೊಡ್ಡದೈತೆ ನೋಡ್ರಿ. ಇಲ್ಲಿ ಕಿತ್ತು ಹಚ್ಚೋಣ. ಆಲೂವೇರ್ ಗಿಡ ಹಚ್ಚೀನ್ರಿ. ಅಲ್ಲಿ ಎಲ್ಲವೂ ಗಿಡ ಅದಾವ. ಟೊಮೆಟೊ ನೋಡ್ರಿ ಎಷ್ಟು ಆಗ್ಯಾವ್ರಿ. ಟೊಮೆಟೊ ಅಂದ್ರೆ ಸಿಕ್ಕಾಪಟ್ಟೆ ಆಗ್ಯಾವ್ರಿ. ಇದೊಂದು ಮಲ್ಲಿಗೆ ಹೂವಿನ ಕಂಟಿ ಐತ್ರಿ, ದಿಪ್ ಮಲ್ಲಿಗೆ ಹೂವು ತಾರಲ್ಲ ಥರ. ಬದ್ನಿಕಾಯಿ ನೋಡಿ ಇಷ್ಟು ದಪ್ಪ ಆಗಿದೆ. ನೀನೇ 2 ಕಟ್ ಮಾಡ್ಕೊಂಡು ಇದ್ರ ಬದ್ನಿಕಾಯಿ ರೀ ಇಷ್ಟು ಚಲೋ ಆಗ್ತೈತ್ರಿ ಸ್ನೇಹಿತರೆ. ಪಲ್ಯ ಬದ್ನಿಕಾಯಿ ಪಲ್ಯ ಕೊಬ್ಬರಿ ತಿಂದಂಗೆ ಆಗ್ತೈತ್ರಿ. ನೀರು ನೋಡ್ರಿ ಎಷ್ಟು ಚಂದ ಹೊಂಟಾವ್ರಿ. ಗೊಂಜಾಳ ಎದ್ದೈತ್ರಿ. ಏನೋ ಮುಂಗ್ಲಿ ಏನೇನೋ ತಿನ್ನಾಕತ್ತೈತ್ರಿ. ಅರ್ಧಂಬರ್ಧ ಎಲ್ಲ ತೂದಾಡಿ ರಾಜಗಿರಿ ಪಲ್ಯ ಎದ್ದೈತಿ ನೋಡ್ರಿ. ಕೆಂಪು ಕಾಣ್ತೈತೆ ಅನ್ಕೋತೀನಿ ರೀ. ಸಜ್ಜಿ ಮೇವು ಕಡ್ಕೊಂಡು ಹೋಗಿನ್ರಿ ಆಡಿಗೆ. ಇಲ್ಲಿದ್ದ ಬೆಳಿಗ್ಗೆನೆ ಕರ್ಕೊಂಡು ಹೋಗಿನ್ರಿ. ಅವ್ರಿಗೆ ಅಂತ ಸಿಕ್ಕಾಪಟ್ಟೆ ಆಗ್ಯಾವ್ರಿ. ಹರ್ಯಕ್ಕೆ ಬರಂಗಿಲ್ಲ ರೀ ಮ್ಯಾಗಿನೂ. ನೋಡ್ರಿ ಅಲ್ಲಿ ಕಾಯಿ ಆಗ್ಯಾವ್ರಿ. ನಿನ್ನೆ ಒಂದು ಬುಟ್ಟಿ, ಸಣ್ಣ ಬುಟ್ಟಿಲಿ ಒಂದು ಬುಟ್ಟಿ ಆಗ್ಯಾವ್ರಿ. ಹರ್ಕೊಂಡು ಹೋಗಿ ಫ್ರಿಜ್ನಾಗ ಓದಿಟ್ಟಿನ್ರಿ ಅಂಗಡ್ಯಾಗ. ಬೆಳ್ಳುಳ್ಳಿ ಅಂತೂ ದೊಡ್ಡದಾಗೈತ್ರಿ. ಮೆಣಸಿನ್ಕಾಯಿನ ಆಗವಲ್ಲು ರೀ, ಸ್ವಲ್ಪ ಆಗ್ಯಾವ ನೋಡ್ರಿ. ಒಂದೇ ಗಿಡಕ್ಕೆ ಆಗ್ಯಾವ್ರಿ, ಎಲ್ಲ ಉದ್ರಿ ಹೋಗ್ಯಾವ್ರಿ ಗಿಡಕ್ಕೆ. ದಿವಸ ಆಯ್ತು ರೀ. ಅವು ಎಷ್ಟು ದಿನ ಆಗ್ಬೇಕ್ರಿ? 2-3 ತಿಂಗಳು ಆಯಿತು. ಹಿಂಗೆ ಬಿಟ್ಟು ಅಂದ್ರೆ ರೀ ಸಂಜೆ ತನ ಆಗ್ತೈತ್ರಿ. ಚಾಲೋ ಮಾಡಿಬಿಟ್ಟು ಹೊಂಟೀನಿ ರೀ. ತೆಂಗಿನಕಾಯಿ ಆಗ್ಯಾವ್ರಿ ಗಿಡದಾಗ. ಹೆಂಗೈತೆ ನೋಡ್ರಿ ಸ್ನೇಹಿತರೆ ನಮ್ಮ ತೋಟ. ಕ್ಲಿಯರ್ ಆಗಿ ಕಾಣ್ತೈತೆ ಅನ್ಕೋತೀನಿ ನೋಡಿ. ಬೆಂಡೆಕಾಯಿ ಆಗ್ಯಾವ್ರಿ 1-2-3. ಅವೇನು ನೀರು ಹಾದೈತ್ರಿ. ಅಲ್ಲಿ ಹೋಗಿ ಕಟ್ ಮಾಡ್ಕೊಳಕ್ಕೆ ಬರಂಗಿಲ್ಲ ರೀ. ಸಜ್ಜಿ ಮೇವು ಮನೆ ಕಡ್ದೀನಿ ರೀ. ಮತ್ತು ಅಷ್ಟೆಲ್ಲ ಸಿಗ್ತೈತೆ. ಇವತ್ತು ಒಂದು ಹೊರೆ ಆಗ್ತೈತ್ರಿ. ಅಲ್ಲಿದ್ದು ಕರ್ಕೊಂಡು ಹೋಗಿನು. ಮತ್ತು ಆ ಕಡೆ ಸೈಡ್ ಐತ್ರಿ. ನಮ್ಮ ಮನೆಯವರು ಬಂದಿಲ್ಲ ರೀ ಇವತ್ತು ರಾತ್ರಿ. ನಿನ್ನೆ ಬಂದಿಲ್ಲ ರೀ. ಮೇವು ತಂದು ಕೊಡ್ಲಾರ್ಬಿಟ್ಟಕ್ಕೆ ಇದೇ ಉಪಯೋಗ ಆಯ್ತು ನೋಡ್ರಿ ನಮ್ಗೆ. ಹೆಂಗೈತ್ರಿ ಸ್ನೇಹಿತರೆ ನಮ್ಮ ತೋಟ? ಖುಷಿ ಆಗತ್ತೆ ರೀ. ಇಲ್ಲೇ ಏನಾದರೂ ಕೆಲಸ ಮಾಡ್ಕೋತ ಇಲ್ಲೇ ಇರ್ಬೇಕು ಅನ್ನಂಗೆ ಆಗಿಬಿಡ್ತೈತ್ರಿ. ತೋಟ ಇದ್ದವ್ರಿಗೆ ಬ್ಯಾಸ್ರ ರೀ ಹೊಲ್ದಾನ ಕೆಲಸ ಮಾಡೋದು. ನಮಗೆ ಇಷ್ಟ ಬಾರಿ ಏನಾದರೂ ಮಾಡ್ಕೋತ ಹಾಗೆ ಟೈಮ್ ಪಾಸ್. ವಾತಾವರಣ ತಂಡ, ಹೊರಗಡೆ ಗಾಳಿ ಒಂಥರ ಇಷ್ಟ ಆಗ್ತೈತ್ರಿ. ಏನು ಮಾಡೋದ್ರಿ, ನಮಗೆ ತೋಟ ಇಲ್ಲ ರೀ. ಇದೇ ಅಷ್ಟೇ ನಂದು ಕೈ ತೋಟ ಅನ್ಬೋದು. ಇದು ನೋಡ್ರಿ ಒಂಥರ ಖುಷಿ ಆಗ್ತೈತ್ರಿ. ಎಲ್ಲ ಥರದ್ದು ಕಾಯಿಪಲ್ಯ ಬೆಳ್ಕೊಂಡು ತಾಜಾ ಆರ್ಗ್ಯಾನಿಕ್ ಏನೋ ಹೊತ್ತಾರಿ. ನನ್ನ ವಿಡಿಯೋ ನೋಡಿ ಜಾಸ್ತಿ ಜನ ಕಮೆಂಟ್ ಹಾಕೋದಂಗೆ, ನೀವು ನ್ಯಾಚುರಲ್ ತರಕಾರಿಗಳನ್ನ ತಿಂತೀರಿ, ಅಲ್ಲಿದ್ದ ತಾಜಾ ತರಕಾರಿಗಳನ್ನ ಹತ್ತೀರಿ. ಏನಿಲ್ಲ ರೀ, ನಾನು ಏನೂ ತರಕಾರಿ ಕೊಂಡ್ಕೊಂಡು ಬಂದಿಲ್ಲ ಸ್ನೇಹಿತರೆ. ಇದಿಷ್ಟೇ ಮಾಡೋದ್ರಿಂದ ನನಗೆ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ, ಬದ್ನಿಕಾಯಿ, ಇವಾಗ ಅವರೆಕಾಯಿ ಸಿಗ್ತಾ ಇದೆ. ಅವರೆಕಾಯಿ ಎತ್ತೀರಿ ಏನು ಹತ್ತೀರಿ ನೋಡ್ರಿ. ನಾವು ಮಾತ್ರ ಅವರೆಕಾಯಿ ಎತ್ತೀರಿ. ಅವರೆಕಾಯಿ ಮತ್ತು ಬೆಂಡೆಕಾಯಿ ಆಗ್ತಿದ್ರು ಇಷ್ಟು ದಿನ, ಮತ್ತೆ ಆಗ್ತಾಯಿದ್ದಾವ್ರಿ ಇವಾಗ. ಬೆಂಡೆಕಾಯಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನಂದು ಮೆಂತ್ಯ ಪಲ್ಯ ಹಾಗೆ ರಾಜಗಿರಿ ಪಲ್ಯ ಬರ್ತೈತ್ರಿ. ಮೆಂತ್ಯ ಪಲ್ಯ ಅಂದ್ರೆ ಈಗ ಒಂದು ಸ್ವಲ್ಪ ಇಷ್ಟು ಒಂದು ಸೂಡಾಗಷ್ಟು ಇಷ್ಟು ಸ್ವಲ್ಪ ಕಿತ್ಕೊಂಡಿದ್ದೀರಿ. ಒಂದು ಹಿಡಿ ಆಗಷ್ಟು ಕಟ್ ಮಾಡ್ಕೊಂಡಿನ್ರಿ. ಮ್ಯಾಗ ಹಿಂಗೆ ಕಟ್ ಮಾಡಿಕೊಂಡು ಊಟ ಮಾಡೋ ಮುಂದೆ ತೊಗೊಂಡೋಗಿನಿ. ಮತ್ತೆ ಅದು ಕೆಳಗಡೆದು ಚಿಗಿತೈತೆ ತಂದೆ ನಮ್ಮ ಅತ್ತಿ. ಮ್ಯಾಗ ಕಿತ್ತಕ್ಕೆ ಹೋಗಬೇಡ, ಮ್ಯಾಗ ಚೂಟ್ಕೊಂಡು ತಿನ್ನು, ಮತ್ತು ಆಮೇಲೆ ಮತ್ತು ಚಿಗಿತೈತೆ ಅಂದಿದ್ರೆ
ಟೊಮೆಟೊ ಎಷ್ಟಾಗ್ಯಾವ ನೋಡ್ರಿ. ಏನು ಮಾಡ್ತಾಯಿದ್ದೀವ? ಹಾಂ, ಏನು ಮಾಡತ್ತಿ? ಇವತ್ತು ಕ್ರಿಸ್ಮಸ್ ಡೇ ಇರಲ್ಲ, ಸೂಟಿ ಐತ್ರಿ ಸಾಲಿ. ಇಲ್ಲಿ ಅವ್ರಿಕಾಯಿ ಆಗ್ಯಾವ ನೋಡ್ರಿ. ಇಲ್ಲಿಯೂ ತಗೊಂಡಿನ್ರೆ. ಇಲ್ಲೇ ಐತ್ರಿ ಸಜ್ಜಿ ಮೇವ, ಸಿಕ್ಕಾಪಟ್ಟೆ ಐತ್ರಿ ಸಜ್ಜಿ ಮೇವ. ಎಲ್ಲ ಕಡ್ಕೊಂಡು ಹೋಗಿನ್ರಿ. ನಗು ಹೊಲಗಿತ್ರಿ ಇಲ್ಲಿ ತಗೊಂಡು ಹೋಗಾಕ್ರಿ ನನಗರೆ. ಎಷ್ಟು ಉದ್ದ ಐತ್ರಿ, ತೋರಿಸ್ತೀನಿ ರೀ ಅಲ್ಲಿ ಅಂಗಡಿ ಅಂತ್ಯಾಕೆ ಹೋಗೋದು ನಾಡ್ಗಳಿಗೆ. ಹೂವು ಆಗಾಕತ್ತ ನೋಡ್ರಿ ಅವ್ರಿಗೆ ಗಿಡದ ಹೂವು. ಬರೀ ಸ್ನೇಹಿತರೆ ನೀರು ನಾನು ಬರೋವರೆಗೂ ಎಷ್ಟು ಉಣ್ತೈದ್ರಿ ಹೆಚ್ಚಾಗಿದ್ದು ಈ ಕಡೆ ತೆಂಗಿನ ಗಿಡದ ಕಡೆ ಹೋಗ್ಬಿಡ್ತಾರೆ. ಬರ್ರಿ ಏನು ಅಂಗಡಿಗೆ ಹೋಗ್ತೀನಿ ರೀ. ಏನಾದರೂ ಮಾಡ್ಬೇಕ್ರಿ, ಮಾಡಲಿಲ್ಲ ಅಂದರೆ ನಡೆಯಂಗಿಲ್ಲ ರೀ. ಕೆಲಸ ಮಾಡಲೇಬೇಕ್ರಿ. ಹೆಣ್ಮಕ್ಳಾಗಿ ಕೈ ಕುಟ್ಕೊಂಡು ಕೂಡಕ್ಕೆ ಬರಂಗಿಲ್ಲ ರೀ. ಮನೆ ಕೆಲಸ ಅಂದ್ರೆ ಮನೆ ಕೆಲಸ ಮಾಡಬೇಕು, ಹೊರಗಡೆ ಕೆಲಸ ಇತ್ತಂದ್ರೆ ಹೊರಗಡೆ ಕೆಲಸ ಮಾಡಬೇಕು. ಹೀಗೆ ನೋಡ್ರಿ. ಬರ್ರಿ ಅಂಗಡಿಗೆ ಹೋಗಿ ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಇವತ್ತು, ವಿಡಿಯೋನ ಜಾಸ್ತಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನೋಡಿ. ಸಂಜೆ ಆಗ್ತಾಯಿದೆ ಟೈಮ್. ವ್ಯಾಪಾರನೂ ಅಷ್ಟೇ ಇದೆ, ಮತ್ತು ಮಾಲ್ ತೊಗೊಳೋದೇ ಜಾಸ್ತಿ ಆಯಿತು. ಗಾಡಿಗಳು ಬಂದು ಅದ್ರೊಳಗೆ ನಾನು ಮರೆತು ಬಿಟ್ಟೆ ವಿಡಿಯೋ ಮಾಡೋದು. ಯಾಕಂದ್ರೆ ನಾನು ಡೈಲಿ ರೂಟೀನ ಮಾಡ್ಕೋತಿದ್ನಿ ಅಂದ್ರೆ ಮಾಡ್ಲಾಕ್ಕೆ ಆಗ್ತೈತಿ ಸ್ನೇಹಿತರೆ. ಏನು ಬಂದಿದ್ದೆಲ್ಲ ತೋರ್ಸೋಕ್ಕೆ 2-3 ದಿನದಿಂದನ ವಿಡಿಯೋ ಮಾಡಿಲ್ಲ. ಅದನ್ನು ಮರ್ತು ಬಿಟ್ಟಂಗಾಯಿತು. ಮತ್ತೆ ಸ್ಟಾರ್ಟ್ ಮಾಡಿಂತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಡುಗೆ ಕೆಲಸ ಎಲ್ಲ ಆಯಿತು. ಯಜಮಾನ್ರು ಬರ್ತೀನಿ ಅಂದಾರಿ, ನೀರು ಕಾಯಕ್ಕಿಟ್ಟೀನಿ. ಅವಷ್ಟ ಬಾಂಡೆ ತೊಳಿಬೇಕು. ನಮ್ಮ ಪುಟ್ಟಕ್ಕ ಮನೆ ಇದ್ದರ್ಲೆ ಕಟ್ಟಿಗೆ ತೆಗೆದಿಟ್ಟಾರ, ಸ್ವಲ್ಪ ಏನು ಕಟ್ಟಿಗೆ ನೀರು ಕಾಯ್ಸಕ್ಕದು ಉಪಯೋಗ ಆಗ್ತಾವ ನೋಡ್ರಿ. ನಂದು ಜಳಕ ಪೂಜೆ ಎಲ್ಲ ಆಯ್ತ್ರಿ ಇವತ್ತು. ಜಲ್ದಿ ಎದ್ರೆ ಏನಾದ್ರೂ ಆಗ್ತೈತ್ರಿ. ಟೈಮ್ 8:30 ಆಗಕ್ಕೆ ಬಂದೈತ್ರಿ ಟೈಮ್. 8:30 ಪೋನೆ 9 ಆಗಿರ್ಬೇಕು. ಟೈಮ್ ನೋಡೇ ಇಲ್ಲ ನಾನು. ಯಜಮಾನ್ರು ಬೆಳಗ್ಗೆನ ಫೋನ್ ಹಚ್ಚಿದ್ರಿ 6:15 ಗ್ಯಾಂಗ್ರಿಗೆ ಸ್ವಲ್ಪ ಸಂತಿ ಬೇಕಾಗಿತ್ರಿ. ಅಲ್ಲಿ ಅಂಗಡಿ ಚಾಲು ಇದ್ದಿದ್ದಿಲ್ಲತ್ತ. ಕಬ್ಬಿನ ಗ್ಯಾಂಗ್ರು ಅಣ್ಣ ಬರೋ ಮುಂದೆ ನಿಮ್ಮ ಅಂಗಡಿಯಾಗ ತೊಗೊಂಡು ಬಾ ಅಂದ್ರತ್ರಿ. ನನಗೆ 200 ರೂಪಾಯಿ ಸಂತಿ ತೊಗೊಂಡ್ರಿ. ಅವ್ರು ನಿತ್ಗನ ಹೋಗಿ ಕೊಟ್ಟೆ ಸ್ನೇಹಿತರೆ. ಬಂದು ಕಸ ಹೊಡ್ಕೊಂಡು ಬಾಂಡೆ ಅಷ್ಟೇ ಇಟ್ಟೆ. ಬಾಂಡೆ ಅಂದ್ರೆ ನಾನು ಬೆಳಗ್ಗೆ ತೊಳೆಯಂಗೆ ಇಲ್ಲ ರೀ, ಯಾಕಂದ್ರೆ ಥಂಡಿ ಕೈಯೆಲ್ಲ ಇದು ಆದಂಗೆ ಆಗ್ಬಿಡ್ತವ್ರು ನೀರಾಗಿ ಎದ್ದಾನ. ಕಸ ಹೊಡ್ಕೊಂಡು ತಲೆ ಇಕ್ಕೊಂಡು ನೀರು ಕಾಯಿಸ್ಕೊಂಡು ಜಳಕ ಮಾಡಿ ರೊಟ್ಟಿ ಮಾಡಿದೆ ರೀ. ಇವಾಗ ಪಲ್ಯ ಮಾಡಿ ನೋಡ್ರಿ, ಬಿಸಿ ಐತ್ರಿ ಪಲ್ಯನ. ಬದ್ನಿಕಾಯಿ ಪಲ್ಯ ಮಾಡೀನಿ. ನಮ್ಮ ತೋಟದಾನು ಬದ್ನಿಕಾಯಿ ತೊಗೊಂಡು ಬಂದೆ ರೀ. 3 ಬದ್ನಿಕಾಯಿ ತೊಗೊಂಬಂದು, 1 ಉಳ್ಳಾಗಡ್ಡಿ, ಟೊಮೆಟೊ ಕೂಡ ನಮ್ಮಲ್ಲಿ ಇವರಿ ಟೊಮೆಟೊ ಸಿಕ್ಕವ್ರಿ. ಇಷ್ಟು ಟೊಮೆಟೊ ಅದಾವಿನ್ನ. ನಿನ್ನೆದು ಬೇಳೆ ಸಾಂಬಾರು ಐತ್ರಿ, ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡೀನಿ. ಅನ್ನ ಮಾಡ್ಬೇಕಂದ್ರೆ ಇನ್ನು ಹೊಟ್ಟೆ ಹಸ್ದಂಗೆ ಆಗೈತ್ರಿ. ಊಟ ಮಾಡಿ ಅಂಗಡಿಗೆ ಹೋಗ್ಬೇಕು. ಸಜ್ಜಿ ರೊಟ್ಟಿ ಮಾಡಿ ನೋಡಿ ಸ್ನೇಹಿತರೆ. ಎಷ್ಟು ದೊಡ್ಡ ಮಾಡ್ತೀನಿ ನೋಡ್ರಿ ನಾನು ರೊಟ್ಟಿ. ಸಜ್ಜಿ ರೊಟ್ಟಿ ರೀ. ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಏನೋ ಆಡಿದೆ ರೀ, ಬರ್ತಾ ಇಲ್ಲ ನೋಡಿ. ತಂಗ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚಲೋ ಇತ್ತು. ಅನ್ನ ಉಂಡ ಶುಗರ್ BP ಹೆಚ್ಚಾಗೈತಿ ಅನ್ನತ್ತಾರೆ. ಅದಕ್ಕೆ ಅನ್ನನ ಅವಾಯ್ಡ್ ಮಾಡಿ ಅಂತ ಹೇಳಕತ್ತಾರೆ ಎಲ್ಲರೂ. ಈಗ ಬೆಳಗ್ಗೆ ಅನ್ನ ಉಂಡೆ ಅಂದರೆ ಮತ್ತೆ ಇದು ಆಗ್ತೈತಿ. ಮತ್ತು ನೈಟ್ ಬಂದು ಮಾಡ್ಬೇಕು ಅಂದ್ಕೊಂಡು ಅನ್ನ ಮಾಡಿಲ್ಲ ರೀ. ಬಿಸಿದಾಯ್ತು. ಈಗ ಬಿಸಿ ಅದಾವ ರೊಟ್ಟಿ. ಬಿಸಿ ಬಂದ್ರೆ ಸಜ್ಜಿ ರೊಟ್ಟಿ ಹೆಂಗಂದ್ರೆ ರೀ, ಮೆತ್ತಗೆ ಆಗಂಗಿಲ್ಲ ರೀ. ಜೋಳದ ರೊಟ್ಟಿ ಥರ ಮೆತ್ತಗೆ ಬೇಯಂಗಿಲ್ಲ ಇವು. ಕಿಚ್ಚಿಗೆ ಹಚ್ಚಿದ್ವಿ ಅಂದ್ರೆ ಕಟ್ಟಿನ ಆಗ್ಬಿಡ್ತಾವೆ ನೋಡ್ರಿ. ಇವಾಗ ಮಾಡಿನ ಕರೆ ಪೂರ ಕಟ್ಟಿ ಆದಂಗೆ ಆಗ್ಯಾವ್ರಿ. ಕಿಚ್ಚಿಗೆ ಹಚ್ಚಿ ಒಲಿ ಮ್ಯಾಗ ಮಾಡಿದೆ. ಎಳ್ಳು ಹಚ್ಚಿ ಕೂಡ ಮಾಡ್ತಾರೆ. ಎಳ್ಳಮಸಿಗೆ ಮಾಡಲಿಲ್ಲ ರೀ ನಾನು. ಜೋಳದ ಹಿಟ್ಟು ಆಗೈತ್ರಲೆ. ಇದು ಸಜ್ಜಿ ಹಿಟ್ಟಿತ್ತು, ಅದು ಉಪಯೋಗ ಬತ್ ನೋಡಿ ಸ್ನೇಹಿತರೆ. ಬರ್ರಿ ಊಟ ಮಾಡೋಣ. ನಿನ್ನೆ ವಿಡಿಯೋ ಇದನ್ನು 2 ಕೂಡಿಸಿ ಮಿಕ್ಸ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ರೀ. ಶುಕ್ರವಾರ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ನೀನೇ ಯಾಕಂದ್ರೆ ಪಿಕೋದು ಕೈವಲಿಗೆ ಹಾಕೋದಿತ್ತು ಸ್ನೇಹಿತರೆ, ಅದನ್ನು ಹಾಕಿದೆ. ಮತ್ತು ಇಲ್ಲೇ ಬಾಳೋತನ ಟೈಮ್ನ ಇದು ಮಾಡಿದೆ. ನೀರು ಹಾಯಿಸ್ಕೋತು ಕಾಯಿಪಲ್ಯದಾಗ ನೀರು ಇದು ಮಾಡೋದು. ಮತ್ತು ಅಂಗಡಿಗೆ ವ್ಯಾಪಾರನೂ ಸ್ವಲ್ಪ ಜಾಸ್ತಿನೇ ಇತ್ತು, ಮತ್ತು ಮಾಲ್ ತಗೊಳ್ಳೋದು ಇತ್ತು. ಇದ್ರಾಗ ನಾನು ವಿಡಿಯೋನ ಜಾಸ್ತಿ ಮಾಡ್ಕೊಲಿಲ್ಲ ನೋಡಿ. ಅದಕ್ಕೆ ವಿಡಿಯೋ ಜಾಸ್ತಿ ನೀನೇ ವಿಡಿಯೋ ಮಾಡ್ಕೊನಿಲ್ಲಂತೆ. ಇದನ್ನು ನೀನೇದು ಇವತ್ತಿಂದು ವಿಡಿಯೋನ 2 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಕುಟುಂಬಕ್ಕೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಜ್ಜಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಬದ್ನಿಕಾಯಿ
ಸಜ್ಜಿ ರೊಟ್ಟಿ ಬದ್ನಿಕಾಯಿ ಪಲ್ಯ ನೋಡಿ. ಪಲ್ಯ ನಾನು ಈ ಥರ ಮಾಡ್ತೀನಿ, ಜಾಸ್ತಿ ಉದುರು ಮಾಡಂಗಿಲ್ಲ ಸ್ನೇಹಿತರೆ. ಯಾಕಂದರೆ ಯಜಮಾನ್ರು ಏನು ಮಾಡ್ತಾರೆ, ಊಟ ಮಾಡಿ ಹೋಗಿರ್ತಾರೆ, ಈ ಹೋಳು ಸೈಡ್ ತೆಗೆದು ಈ ಥರ ರಸ ಮಾತ್ರ ಹಚ್ಕೊತಿರ್ತಾರೆ. ಅದಕ್ಕೆ ಮಕ್ಕಳು ಹಂಗೆ ರೀ. ಬದ್ನಿಕಾಯಿ ಅಂದ್ರೆ ಯಾಕೋ ಏನೋ ನನಗರ ಇಷ್ಟ ಭಾಳ. ಕೊಬ್ಬರಿ ತಿಂದಂಗದವ್ರಿ ಬದ್ನಿಕಾಯಿ. ನಮ್ಮಲ್ಲಿ ಬದ್ನಿಕಾಯಿ ಅಂತ ಅಷ್ಟು ಮಸ್ತ್ ಆಗ್ತೈತ್ರಿ ಪಲ್ಯ. ಯಜಮಾನ್ರಿಗೆ ಇಷ್ಟನ ಆಗಂಗಿಲ್ಲ. ಅವ್ರಿಕಾಯಿ ನಿನ್ನೆ ತೊಗೊಂಡು ಓದಿಟ್ಟಿವ್, ಅವ್ರಿಕಾಯಿ ಸೋಸ್ಲಿಲ್ಲ ರೀ. ಬೀಸ್ಕೊಂಡು ಬರ್ಬೇಕ್ರಿ ಹಿಟ್ಟ. ಫಿಲ್ಟರ್ ನೀರಾಗ್ಯಾವ ಖಾಲಿ. ಗಾಡಿನೂ ಇಲ್ಲ. ನಮ್ಮ ಯಜಮಾನ್ರು ಮೊನ್ನೆ ಒಯ್ದು ಅಲ್ಲೇ ಗಾಡಿ ಇಟ್ಟವ್ರಿ. ಇವತ್ತಿಗೆ 10 ದಿನ ಆಯಿತು ನಮ್ಮ ಗಾಡಿ ಬಂದೇ ಇಲ್ಲ ಮನೆಗೆ. ತೊಗೊಂಡು ಬರ್ರಿ ಅನ್ನತ್ತಿನ ಅವರು ಟ್ಯಾಕ್ಟರ್ ತೊಗೊಂಡು ಹೋಗಿರ್ತಾರ. ಮತ್ತು ಬರೋ ಮುಂದೆ ಮತ್ತೆ ಟ್ಯಾಕ್ಟರ್ ತೊಗೊಂಡು ಬರ್ತಾರ. ಗಾಡಿ ಒಂದು ಜಾಗ ಕೈತಿ ಹೇಳ್ತಾ ಇದ್ದೀನಿ, ತೊಗೊಂಡು ಬರ್ತಾನೆ ಇಲ್ಲ ನೋಡಿ ಸ್ನೇಹಿತರೆ. ಬರ್ರಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.